ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಸರ್ಕಾರದ ನಿರ್ಲಕ್ಷ್ಯವೇ ಇಂಥ ಘಟನೆಗೆ ಕಾರಣ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೊಸ ಕಟ್ಟಡ ಕಟ್ಟಿದ್ದಾರೆ, ಆದ್ರೆ ಅರ್ಧ ಕಾಂಪೌಂಡ್ ಕಟ್ಟಿ ಉಳಿದದ್ದನ್ನ ಹಾಗೆ ಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಮೆಡಿಕಲ್ ಕಾಲೇಜು ಬಳಿ ಯಾಕೆ ಹಾಕ್ಬಿಟ್ಟಿದ್ದಾರೆ, ಕಾಂಪೌಂಡ್ ಬೀಳೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಿದೆ. ಇನ್ನು ಪರಿಶೀಲನೆಯ ಬಳಿಕನೇ ಸತ್ಯ ಹೊರಗೆ ಬರಬೇಕು ಅಂತ ಶೀಘ್ರ ತನಿಖೆ ನಡೆಸಿ ವರದಿಯನ್ನು ಕೊಡೋದಕ್ಕೆ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಯಾರು ಕೂಡ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ. ಏನು ಹೋದ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ನಾನು ಆವಾಗ ಶಾಸಕನಾಗಿರಲಿಲ್ಲ. ಮೆಡಿಕಲ್ ಕಾಲೇಜ್ ನಾವು ಅಲಾಟ್ ಮಾಡಿದ್ವಿ, ಮತ್ತು ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ ದುಡ್ಡು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ಕೊಟ್ಟಿದ್ವಿ. ಅದನ್ನು ಕಟ್ಟುವಾಗ ಅರ್ಧ ಕಾಂಪೌಂಡ್ ಕಟ್ಟಿದ್ದಾರೆ ಹೊಸದಾಗಿ, ಅರ್ಧ ಕಾಂಪೌಂಡ್ ಹಾಗೆ ಬಿಟ್ಟಿದ್ದಾರೆ. ಸೊ ಅದು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸರ್ಕಾರ ಹೋದ ನಂತರ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಮತ್ತು ನಾನು ಶಾಸಕನಾಗೋಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅದು. ಸೊ ಬಟ್ ಮೇಲ್ನೋಟಕ್ಕೆ ಆ ಗೋಡೆ ಇದೆಯಲ್ಲ, ಭಾಳ ಹೆವಿ ಮತ್ತು ಸುಭದ್ರವಾಗಿ ಇತ್ತು ಮೇಲ್ನೋಟಕ್ಕೆ. ಯಾಕಂದರೆ ನಾವಂತೂ ಇಂಜಿನಿಯರ್ಸ್ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ಆದರೂ ಸಹ ಯಾಕೆ ಈ ಥರ ಆಯಿತು, ಯಾಕಂದರೆ ಅದೊಂದು ಅಟಾನಮಸ್ ಆರ್ಗನೈಸೇಷನ್ ಥರ ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಲೋಕಲ್ ಬಾಡಿಗೆ ಯಾರಿಗೂ ಬರೋದಿಲ್ಲ. ಅದು GBAಗಾಗಲಿ ಬೇರೆ ಇದಕ್ಕಾಗಲಿ ಬರಲ್ಲ. ಆದರೂ ಸಹ ಯಾರ ಫಾಲ್ಟಿಂದ ಈ ಥರ ಒಂದು 20-25-30 ವರ್ಷ ಹಿಂದೆ ಕಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಗೋಡೆ ಏನೋ 50-60-70 ವರ್ಷದ ಗೋಡೆ ಅಂತ ಹೇಳಿದರೆ ಬಿದ್ದೋಗಿದೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಒಂದು 25 ವರ್ಷದಲ್ಲೇ ಬಿದ್ದೋಗುತ್ತೆ ಅಂದರೆ ಅದನ್ನು ನೋಡಬೇಕಾಗುತ್ತೆ, ಯಾಕಾಯಿತು, ಹೇಗಾಯಿತು.